ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನನ್ನ ಹೋದ ವ್ಲಾಗಲ್ಲಿ ಹೇಳಿದ್ದೆ ನಾನು ಎಗ್ ಬಿರಿಯಾನಿ ರೆಸಿಪಿನ ಶೇರ್ ಮಾಡ್ತೀನಿ, ಮಲಬಾರ್ ಸ್ಟೈಲ್ ಎಗ್ ದಮ್ ಬಿರಿಯಾನಿ ಅಂತ. ಅದ್ರ ಜೊತೆಗೆ ಇವತ್ತು ಇನ್ನೊಂದು ಸ್ಪೆಷಲ್ ಗ್ರೀನ್ ಕಲರ್ ಮಸಾಲೆ ಇರೋ ಮಂಡಕ್ಕಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಫಸ್ಟಿಗೆ ಒಂದು ಅಗಲವಾದ ಪ್ಯಾನಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಇದರಲ್ಲಿ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕರಿಬೇವು ಇದನ್ನೆಲ್ಲ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಇದು ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ಅಥವಾ ನೀವು ಡಯಟಲ್ಲಿದ್ದರೆ ಕೂಡ ಇದನ್ನು ಈವ್ನಿಂಗ್ ಸ್ವಲ್ಪ 6-7 ಗಂಟೆ ಹಂಗೆ ತಿಂದ್ಬಿಟ್ರೆ ನೀವು ಊಟ ಮಾಡೋದೇ ಬೇಡ, ಫುಲ್ ಫಿಲ್ಲಿಂಗ್ ಆಗಿರುತ್ತೆ. ಹಾಗೆಯೇ ಮಂಡಕ್ಕಿ ಕೂಡ ತುಂಬ ಒಳ್ಳೆಯದು. ಇದರಲ್ಲಿ ಲಾಟ್ಸ್ ಆಫ್ ಗ್ರೀನ್ಸ್ನ ನಾವು ಯೂಸ್ ಮಾಡ್ತಿರೋದ್ರಿಂದ ಅದು ಕೂಡ ನಮಗೆ ತುಂಬಾ ನ್ಯೂಟ್ರಿಷಿಯಸ್ ಕೂಡ. ಈಗ ನಾನು ಇದಕ್ಕೆ 2 ದೊಡ್ಡ ಈರುಳ್ಳಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದರಲ್ಲಿ ಈರುಳ್ಳಿ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಈರುಳ್ಳಿ ಬೇಗ ಸಾಫ್ಟ್ ಆಗಲಿ ಅಂತ ನಾನು ಉಪ್ಪನ್ನು ಈಗಲೇ ಹಾಕ್ತಾಯಿದ್ದೀನಿ. ಹಾಗೆಯೇ ಸ್ವಲ್ಪ ಅರಿಶಿನದ ಪುಡಿ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇದು ತುಂಬಾ ಕ್ರಿಸ್ಪಿ ಆಗೋವರೆಗೂ ಅಥವಾ ಡಾರ್ಕ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಬೇಕಾಗಿಲ್ಲ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿ ಕಂದು ಬಣ್ಣ ಬರೋವರೆಗೂ, ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿದ್ದೀನಿ ಅಷ್ಟೇ. ಇದಕ್ಕೆ ಈಗ ನಾವು ಹಾಕೋದಕ್ಕೆ ಒಂದು ಗ್ರೀನ್ ಕಲರ್ ಮಸಾಲೆ ಪೇಸ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನು ಒಂದು ಸಣ್ಣ ಮಿಕ್ಸಿ ಜಾರ್ ತೊಗೋತಿದ್ದೀನಿ. ಅದರಲ್ಲಿ 1 ಹಿಡಿಯಷ್ಟು ಬೆಳ್ಳುಳ್ಳಿ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ನಿಮಗೆ ಬೆಳ್ಳುಳ್ಳಿ ಅಷ್ಟೊಂದು ಇಷ್ಟ ಆಗಲ್ಲ ಅಂದರೆ ಸ್ವಲ್ಪ ಕಡಿಮೆ ಮಾಡ್ಕೋಬೋದು ಕ್ವಾಂಟಿಟಿನ. ಇದಕ್ಕೆ ನಾನು ಒಂದು 5-6 ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ನೀವು ಖಾರಕ್ಕೆ ತಕ್ಕನಂತೆ ನೀವು ನೋಡ್ಕೊಂಡು ಹಾಕ್ಕೋಬೋದು. 1 ಹಿಡಿಯಷ್ಟು ಫುಲ್ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಇದಕ್ಕೆ. ಹಾಗೆ ಕಲರ್ ಕೂಡ ತುಂಬ ವೈಬ್ರೆಂಟಾಗಿ ಬರುತ್ತೆ. ಈಗ ನಾನು ಇದಿಷ್ಟು ಚೆನ್ನಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ವಾಪಸ್ ನಾವು ಈ ಪೇಸ್ಟನ್ನು ನಾವು ರೆಡಿ ಮಾಡ್ಕೊಂಡು ಇಟ್ಕೊಂಡಿರೋಂಥ ಈರುಳ್ಳಿ ಒಗ್ಗರಣೆಗೆ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ನಾನು ಇದಕ್ಕೆ ಜಾರ್ ತೊಳೆದು ನೀರು ಹಾಕೋದಕ್ಕೆ ಸ್ವಲ್ಪ ನೀರು ಹಾಕಿದ್ದೀನಿ. ತುಂಬ ಜಾಸ್ತಿ ಹಾಕಿದ್ರೆ ಸಾರಾದಂಗೆ ಆಗಿಬಿಡುತ್ತೆ. ಇದು ಗೊಜ್ಜು ಥರ ಮಾಡಿ ನಾವು ಮಂಡಕ್ಕಿಗೆ ಕಲಿಸೋದ್ರಿಂದ ಸ್ವಲ್ಪ ನೀರು ಹಾಕಿ ಇದನ್ನು ರೆಡಿ ಮಾಡ್ಕೊಳ್ಳೋಣ ಗೊಜ್ಜನ್ನು. ಈಗ ಮಸಾಲೆ ಹಸಿ ವಾಸನೆ ಎಲ್ಲ ಹೋಗಿ ಎಣ್ಣೆ ಎಲ್ಲ ಬಿಟ್ಕೊಳ್ಳೋವರೆಗೂ ಮುಚ್ಚಿಟ್ಟು ನಾನು ಕುಕ್ ಮಾಡಿದ್ದೀನಿ. ಈಗ ಹಸಿ ವಾಸನೆ ಎಲ್ಲ ಹೋಗಿದೆ, ಗೊಜ್ಜು ಕನ್ಸಿಸ್ಟೆನ್ಸಿ ಕೂಡ ಪರ್ಫೆಕ್ಟಾಗಿ ಆಗಿದೆ. ಈಗ ಇದು ರೆಡಿಯಾಗಿದೆ. ನಾನು ಒಂದು 2 ಲೀಟ್ರಷ್ಟು ಮಂಡಕ್ಕಿನ ತೊಗೊಂಡಿದ್ದೀನಿ. ಆ ಮಂಡಕ್ಕಿಗೆ ಈ ಗೊಜ್ಜನ್ನ ಸ್ವಲ್ಪವಾಗಿ ನಿಮಗೆ ಎಷ್ಟು ಕಾನ್ಸಂಟ್ರೇಟೆಡ್ ಅಂದರೆ ಎಷ್ಟು ಸ್ಟ್ರಾಂಗಾಗಿ ಬೇಕೋ ಅಷ್ಟು ಸ್ಟ್ರಾಂಗಾಗಿ ಕಲಿಸ್ಕೋಬೋದು. ಸ್ವಲ್ಪನೇ ಹಾಕ್ತಾ ಕಲಿಸ್ಕೊಂಡ್ರೆ ಆಯಿತು. ಸ್ವಲ್ಪನೇ ಕಲಸಿ ಸರ್ವ್ ಮಾಡೋದ್ರಿಂದ ಕ್ರಿಸ್ಪಿನೆಸ್ ಹಾಗೆ ಇರುತ್ತೆ. ತುಂಬ ಹೊತ್ತು ಕಲಿಸ್ತಾ ಇದ್ದಾಗೇ ಗೊಜ್ಜಿನ ವಾಟರ್ ಅಂಶನ ಎಲ್ಲ ಮಂಡಕ್ಕಿ ಅಬ್ಸರ್ವ್ ಮಾಡಿಕೊಂಡು ಮಂಡಕ್ಕಿ ಸ್ವಲ್ಪ ಸಾಫ್ಟ್ ಬೇಗ ಆಗಿಬಿಡುತ್ತೆ. ಸೊ ನೀವು ಸ್ವಲ್ಪ ತೊಗೊಳ್ಳೋದು, ಗೊಜ್ಜನ್ನು ಮಿಕ್ಸ್ ಮಾಡೋದು, 1 ಪ್ಲೇಟಿಗೆ ಸರ್ವ್ ಮಾಡೋದು, ಮತ್ತು ಮಂಡಕ್ಕಿ ಗೊಜ್ಜು ಸ್ವಲ್ಪ ಈ ರೀತಿ ಮಾಡಿ ಫ್ರೆಶ್ ಲೈಮ್ ಜ್ಯೂಸನ್ನ ಹಾಕಿ ಲಾಸ್ಟಿಗೆ ಮಿಕ್ಸ್ ಮಾಡೋದ್ರಿಂದ ಒಳ್ಳೆ ಫ್ರೆಶ್ನೆಸ್ಸು, ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದನ್ನು ನೀವು ಬ್ರೇಕ್ಫಾಸ್ಟ್ ಆಗಿ ಕೂಡ ತಿನ್ಬೋದು, ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಕೂಡ ತಿನ್ಬೋದು, ಅಥವಾ ಲೈಟಾಗಿ ಯಾವುದಾದ್ರು ಡಿನ್ನರ್ ನಿಮಗೆ ಹೆವಿ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಡಿನ್ನರ್ಗೂ ಕೂಡ ತಿನ್ಬೋದು. ಈರುಳ್ಳಿ ನೆಂಚ್ಕೊಂಡು ನಿಂಬೆಹಣ್ಣು ಹಿಂಡ್ಕೊಂಡು ತಿಂದರೆ ತುಂಬ ಮಜವಾಗಿರುತ್ತೆ. ಡೆಫಿನೆಟ್ಲಿ ಇದನ್ನು ಮನೇಲಿ ಟ್ರೈ ಮಾಡಿ, ಮಕ್ಕಳಿಗೆಲ್ಲ ಮಾಡಿಕೊಡಿ. ಮನೇಲಿ ಡೆಫಿನೆಟ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ. ನೀವು ಟ್ರೈ ಮಾಡಿದ್ಮೇಲೆ ಹೇಗಾಗಿತ್ತು, ಮನೇಲಿ ಎಲ್ರಿಗೂ ಇಷ್ಟ ಆಯ್ತಾ ಅಂತ ಕಮೆಂಟ್ಸಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಇದೇ ರೀತಿ ಇನ್ನಷ್ಟು ಹೆಲ್ದಿ ಡಿಫ್ರೆಂಟ್ ಆಗಿರುವಂಥ ಸ್ನ್ಯಾಕ್ಸ್ ಐಟಮ್ಸ್ ರೆಸಿಪೀಸ್ನ ನಮ್ಮ ಚಾನಲಲ್ಲಿ ನಾನು ಶೇರ್ ಮಾಡ್ತಾ ಇರ್ತೀನಿ. ಇದಕ್ಕೂ ಮುಂಚೆನೂ ಕೂಡ ತುಂಬ ರೆಸಿಪೀಸ್ನ ಶೇರ್ ಮಾಡಿದ್ದೀನಿ ಕೂಡ. ಸೊ ಈ ರೆಸಿಪಿನ ಟ್ರೈ ಮಾಡಿ. ನಾವು ಕೂಡ ಇದನ್ನು ಯಾವಾಗಲೂ ನಾವು ಸ್ನ್ಯಾಕ್ಸ್ ಥರ ತಿನ್ನೋದಿಲ್ಲ. ಸ್ನ್ಯಾಕ್ಸ್ ಥರ ತಿಂದರೂ ಕೂಡ ಡಿನ್ನರ್ನ ಸ್ಕಿಪ್ ಮಾಡಿಬಿಡ್ತೀವಿ. ಸೊ ನಾವು ಇದನ್ನು ಊಟ ಮಾಡಿ ಮಲಗಿದ್ವಿ. ನೆಕ್ಸ್ಟ್ ಡೇ ಬೆಳಗ್ಗೆ ನಾವು ಸ್ಪೆಷಲ್ ಎಗ್ ದಮ್ ಬಿರಿಯಾನಿ ಮಾಡೋರಿದ್ವಿ. ಅದಕ್ಕೋಸ್ಕರ ಡಿನ್ನರ್ನ ಲೈಟಾಗಿ ಮಾಡಿದ್ವಿ. ಈಗ ನಾನು ದಮ್ ಬಿರಿಯಾನಿ ನಾನು ಹೇಗೆ ಮಾಡಿದೆ ಅಂತ ತೋರಿಸ್ತಾ ಇದ್ದೀನಿ. ಎಗ್ ದಮ್ ಬಿರಿಯಾನಿಗೆ ನಾನು ಒಂದು ದೊಡ್ಡ ಬಿರಿಯಾನಿ ಪಾಟ್ ತೊಗೊಂಡಿದ್ದೀನಿ. ಇದಕ್ಕೆ ಎಣ್ಣೆ, ತುಪ್ಪ 2 ಮಿಕ್ಸ್ ಮಾಡಿ ಹಾಕ್ತಿದ್ದೀನಿ. ಮೊದಲಿಗೆ ನಾನು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಒಳಗೆ ಒಣ ದ್ರಾಕ್ಷಿ ಹಾಕಿದ್ದೀನಿ. ಒಣ ದ್ರಾಕ್ಷಿ ಎಲ್ಲ ಚೆನ್ನಾಗಿ ಸ್ವೆಲ್ ಆಗಿ ಚೆನ್ನಾಗಿ ಫ್ರೈ ಆಗಿದೆ, ಘಮ ವಾಸನೆ ಕೂಡ ಬಂದಿದೆ. ಇದನ್ನು ನಾನು ತೆಗೆದಿಟ್ಕೋತಾ ಇದ್ದೀನಿ. ಇದೇ ರೀತಿ ನಾನು ಗೋಡಂಬಿ ಕೂಡ ಫ್ರೈ ಮಾಡ್ಕೋತಾ ಇದ್ದೀನಿ. ಪಕ್ಕದಲ್ಲಿ ನಾನು ಎಗ್ ಬಿರಿಯಾನಿ ಆದ್ದರಿಂದ ಎಗ್ಗನ್ನ ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ. ನಿಮಗೆ ಮನೇಲಿ ಎಷ್ಟು ಜನ ಇದ್ದಾರೆ ನೋಡಿಕೊಂಡು ಅಷ್ಟು ಮೊಟ್ಟೆನ ಬಾಯ್ಲ್ ಮಾಡೋಕ್ಕಿಡ್ಬೋದು. ನಾವು ಯಾವಾಗಲೇ ಏನಾದರೂ ಸ್ಪೆಷಲ್ ಐಟಮ್ ಮಾಡಿದ್ರು ಕಾರ್ತಿಕ್ ಕಲೀಗ್ಸ್ಗೆ ಅಥವಾ ನೇಬರ್ಸ್ಗೆ ಯಾರಿಗಾದರೂ ಏನಾದರೂ ಸ್ಪೆಷಲ್ನ ಟೇಸ್ಟ್ ಮಾಡೋಕ್ಕೆ ಕೊಡ್ತಾ ಇರ್ತೀವಿ. ಸೊ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನೇ ಮಾಡ್ತಾಯಿದ್ದೀನಿ.
ಈಗ ಗೋಡಂಬಿ ಕೂಡ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿದೆ. ಲೈಟ್ ಗೋಲ್ಡನ್ ಬ್ರೌನ್ ಆದರೆ ಸಾಕು, ತುಂಬ ಡಾರ್ಕ್ ಆಗಿ ಸೀದೋಗಿರೋ ಥರ ಆಗೋದು ಬೇಡ. ಸೊ ನಾನೀಗ ಕರೆಕ್ಟಾಗಿ ಆಗಿದೆ, ತೆಗ್ದಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಸ್ವಲ್ಪ ಈರುಳ್ಳಿ ಕೂಡ ಫ್ರೈ ಮಾಡ್ಕೊತಿದ್ದೀನಿ. 2 ದೊಡ್ಡ ದೊಡ್ಡ ಸೈಜ್ ಈರುಳ್ಳಿನ ಕ್ರಿಸ್ಪಿ ಆಗೋವರೆಗೂ, ಡಾರ್ಕ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ನಾವು ಮತ್ತೆ ಈರುಳ್ಳಿ ಹಾಕ್ತೀವಿ, ಅದು ಬಿರಿಯಾನಿ ಗ್ರೇವಿಗೋಸ್ಕರ. ಇದು ಗಾರ್ನಿಷಿಂಗಿಗೆ ಯೂಸ್ ಮಾಡೋದಕ್ಕೋಸ್ಕರ ಗೋಲ್ಡನ್ ಬ್ರೌನ್ ಮಾಡ್ಕೊತಿರೋದು. ನಿಮಗೆ ಎಣ್ಣೆ ಕಡಿಮೆ ಆಗಿದೆ ಅನಿಸಿದ್ರೆ ಎಣ್ಣೆ ಹಾಕ್ಕೋಬೋದು ಮತ್ತೇ. ಹಾಗೆ ತುಪ್ಪ ಬೇಕು ಅಂದರೆ ತುಪ್ಪನೂ ಹಾಕ್ಕೋಬೋದು. ಈರುಳ್ಳಿ ಕಲರ್ ಆಲ್ರೆಡಿ ಚೇಂಜ್ ಆಗ್ತಾ ಬರ್ತಾ ಇದೆ. ಲೈಟ್ ಬ್ರೌನ್ ಆದ ತಕ್ಷಣವೇ ನಾನು ತೆಗಿತಾ ಇದ್ದೀನಿ, ಯಾಕಂದರೆ ತೆಗೆದ್ಮೇಲೆ ಕೂಡ ಅದೇ ಹೀಟಲ್ಲಿ ಈರುಳ್ಳಿ ಕುಕ್ ಆಗ್ತಾನೆ ಇರುತ್ತೆ, ತುಂಬ ಸೀದೋಗಿರೋ ಥರ ಆಗಿಬಿಡುತ್ತೆ. ಅದಕ್ಕೆ ನಾನು ಲೈಟ್ ಬ್ರೌನ್ ಇದ್ದಾಗ ತೆಗೆದಿಟ್ರೆ ಅದು ಒಂದು 2 ನಿಮಿಷಕ್ಕೆ ಡಾರ್ಕ್ ಬ್ರೌನ್ ಆಗಿಬಿಡುತ್ತೆ. ಈಗ ನಾನು ಇದಕ್ಕೆ ಒಂದಷ್ಟು ಮಸಾಲೆ ಪದಾರ್ಥಗಳನ್ನ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಬಡೆ ಸೋಪ್ ಅಂತಾರಲ್ಲ, ಅದು ಸೋಂಫ್ ಹಾಕಿದ್ದೀನಿ. 1 ಟೀ ಸ್ಪೂನಷ್ಟು, ಒಂದು 2-3 ಏಲಕ್ಕಿ, ಒಂದು 2-3 ಲವಂಗ, ಪೆಪ್ಪರ್ ಕಾಳುಗಳು, ಹಾಗೆಯೇ ಪಲಾವ್ ಎಲೆ, ಚಕ್ಕೆ, 1-2 ಇಂಚಷ್ಟು ಚಕ್ಕೆ, ಇದನ್ನೆಲ್ಲ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ನಾನು ನೆನೆಸಿಟ್ಕೊಂಡಿರೋ ಅಕ್ಕಿ ಹಾಕಿದ್ದೀನಿ. 2 ಕಪ್ಪಷ್ಟು ಅಕ್ಕಿ ಹಾಕಿದ್ದೀನಿ. ಇದು ಚೆನ್ನಾಗೆ ಫ್ರೈ ಮಾಡಬೇಕು. ಅಕ್ಕಿ ಕಲರು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಹಾಗೆಯೇ ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಘಮ ಘಮ ಬರಬೇಕು. ಇದಕ್ಕೆ ನಾನು ತುಪ್ಪ ಕೂಡ ಹಾಕಿದ್ದೀನಿ ಫ್ರೈ ಮಾಡೋದಕ್ಕೆ, ಚೆನ್ನಾಗಿ ಫ್ರೈ ಆಗಲಿ ಅಂತ. ತುಂಬ ಸ್ಮೆಲ್ಲು ಕೂಡ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾನು ಜೀರಿಗೆ ಸಾಂಬಾ ಅಕ್ಕಿ ಹಾಕಿದ್ದೀನಿ. ಕೈಮಾ ರೈಸ್ ಅಂತ ಕೂಡ ಅಂತಾರೆ ಕೇರಳದಲ್ಲಿ, ಇದಕ್ಕೆ ತಮಿಳ್ನಾಡಲ್ಲಿ ಜೀರಾ ಸಾಂಬಾ ಅಂತಾರೆ. ಬೆಂಗಾಲೀಸ್ ಇದಕ್ಕೆ ಗೋವಿಂದ್ ಭೋಗ್ ರೈಸ್ ಅಂತ ಕೂಡ ಅಂತಾರೆ. ಬೇರೆ ಬೇರೆ ಕಡೆ, ಎಲ್ಲ ಕಡೆ ಸಿಗುತ್ತೆ, ಬಟ್ ಬೇರೆ ಹೆಸರಲ್ಲ ಅಷ್ಟೇ. ಈಗ ನಾನು ಅಕ್ಕಿ ಫ್ರೈ ಆದಮೇಲೆ ಅದನ್ನು ಸೈಡಿಗೆ ಇಟ್ಟಿದ್ದೀನಿ. ಈಗ ಎಗ್ ಮಸಾಲೆ ಟೈಪ್ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ 1-2 ಟೇಬಲ್ ಸ್ಪೂನ್ ಎಣ್ಣೆಯಲ್ಲಿ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ನಾನೊಂದು 4 ದೊಡ್ಡ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಜಾಸ್ತಿ ಹಾಕಿದಷ್ಟು ಗ್ರೇವಿ ಜಾಸ್ತಿ ಆಗುತ್ತೆ, ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ತುಂಬ ಡ್ರೈ ಅನಿಸುತ್ತೆ. ಈಗ ಈರುಳ್ಳಿ ಬೇಗ ಸಾಫ್ಟ್ ಆಗಲಿ ಅಂತ ನಾನು 2 ಟೀ ಸ್ಪೂನಷ್ಟು ಉಪ್ಪನ್ನು ಹಾಕಿದ್ದೀನಿ. ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕ್ತಾಯಿದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಟೇಸ್ಟ್ ಕೊಡೋದ್ರಿಂದ 2 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ. ಸಪ್ರೇಟ್ ಹಾಕಿದ್ದೀನಿ. ನೀವು ಮಿಕ್ಸ್ಡ್ ಕೂಡ ಹಾಕ್ಬೋದು. ಫ್ರೆಶ್ ಆಗಿ ಮನೇಲೇ ಪ್ರಿಪೇರ್ ಮಾಡಿರೋದನ್ನು ಹಾಕಿದ್ರೆ ಇನ್ನೂ ತುಂಬ ಟೇಸ್ಟ್ ಚೆನ್ನಾಗಾಗುತ್ತೆ. ಈಗ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಹಸಿ ವಾಸನೆ ಹೋಗೋವರೆಗೂ ಹೀಗೆ ಕುಕ್ ಮಾಡ್ತಾ ಇದ್ದೀನಿ. ಪಕ್ಕದಲ್ಲಿ ನಾನು ಬಿರಿಯಾನಿಗೆ ಹಾಕೋದಕ್ಕೆ ಎಷ್ಟು ಕಪ್ ಅಕ್ಕಿ ತೊಗೊಂಡಿರ್ತೀವೋ ಅದರ ಡಬ್ಬಲ್ ಅಷ್ಟು ನೀರನ್ನು ಬಾಯ್ಲ್ ಆಗಕ್ಕೆ ಇಟ್ಟಿದ್ದೀನಿ. ಬಾಯ್ಲಿಂಗ್ ವಾಟರ್ ಹಾಕೋದ್ರಿಂದ ಬಿರಿಯಾನಿ ತುಂಬ ಉದುರುದ್ರಾಗುತ್ತೆ. ಈಗ ನಾನು ಒಂದೇ ಒಂದು ಹಸಿಮೆಣಸಿನ್ಕಾಯಿನ ಚೆನ್ನಾಗಿ ಸಣ್ಣದಾಗಿ ಚಾಪ್ ಮಾಡಿ ಹಾಕಿದ್ದೀನಿ. ಇದನ್ನು ಕೂಡ ಈ ಈರುಳ್ಳಿ ಜೊತೆಗೆ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ನಾವು ಡಿಫ್ರೆಂಟ್ ಟೈಪ್ ಖಾರಗಳನ್ನ ಮಿಕ್ಸ್ ಮಾಡಿ ಯೂಸ್ ಮಾಡೋದ್ರಿಂದ, ಅಂದರೆ ಪೆಪ್ಪರ್ ಪೌಡರ್ ಆಗಿರ್ಬೋದು, ಹಸಿಮೆಣಸಿನ್ಕಾಯಿ, ಅಚ್ಚ ಖಾರದ ಪುಡಿ, ಇದೆಲ್ಲನೂ ಮಿಕ್ಸ್ ಮಾಡಿ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈಗ 2 ಹೀಪ್ಡ್ ಟೇಬಲ್ ಸ್ಪೂನ್ ಅಷ್ಟು ನಾನು ಧನಿಯಾ ಪುಡಿ ಹಾಕ್ತಾ ಇದ್ದೀನಿ. ಧನಿಯಾ ಪುಡಿನೂ ಸ್ವಲ್ಪ ಜಾಸ್ತಿ ಹಾಕಬೇಕು, ತುಂಬಾ ಜಾಸ್ತಿ ಅಲ್ಲ, 2 ಟೇಬಲ್ ಸ್ಪೂನ್ ಕರೆಕ್ಟ್ ಆಗುತ್ತೆ. ಈಗ 2 ಟೀ ಸ್ಪೂನ್ ಅಷ್ಟು ನಾನು ಖಾರದ ಪುಡಿ ಕೂಡ ಹಾಕಿದ್ದೀನಿ. ನೀವು ಕಲರ್ಗೆ ಎಕ್ಸ್ಟ್ರಾ 1 ಟೀ ಸ್ಪೂನು ಕಾಶ್ಮೀರಿ ಲಾಲ್ ಮಿರ್ಚ್ ಪೌಡರ್ ಅಥವಾ ಬ್ಯಾಡಗಿ ಮೆಣಸಿನ್ಕಾಯಿ ಪೌಡರ್ ಕೂಡ ಹಾಕ್ಬೋದು. ಅದು ಖಾರ ಜಾಸ್ತಿ ಬರೋದಿಲ್ಲ, ಕಲರ್ಗೋಸ್ಕರ. ಇದಕ್ಕೆ ನಾನು ಖಾರದ ಮೆಣಸಿನ್ಕಾಯಿ ಪುಡಿನೇ ಹಾಕಿದ್ದೀನಿ. ಈಗ ಇದೆಲ್ಲನೂ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಈಗ ವಾಟರ್ ಕೂಡ ಬಾಯ್ಲ್ ಆಗಿದೆ. ಈ ನೀರನ್ನು ನಾನು ಬಿರಿಯಾನಿ ಅಕ್ಕಿ ಫ್ರೈ ಮಾಡಿದ್ದೀವಲ್ಲ ಅದರಲ್ಲಿ ಹಾಕಿ ಅದನ್ನು ನಾನು ಕುಕ್ ಮಾಡೋಕ್ಕಿಟ್ಟಿದ್ದೀನಿ. ಈಗ ಇದಕ್ಕೆ ನಾನು ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ. ನಿಂಬೆಹಣ್ಣು ಹಿಂಡಿ ರೈಸ್ನ ಕುಕ್ ಮಾಡೋದ್ರಿಂದ ಅಕ್ಕಿ ಉದುರುದ್ರಾಗುತ್ತೆ, ಹಾಗೆಯೇ ಹುಳಿ ಎಲ್ಲ ಕಡೆ ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ. ಈಗ ಅದನ್ನು ಬಾಯ್ಲ್ ಆಗ್ತಿರುವಾಗಲೇ ನಾನು ಗ್ರೇವಿಗೆ ಒಂದು 3 ದೊಡ್ಡ ಟೊಮ್ಯಾಟೋಸ್ನ ಉದ್ದುದಕ್ಕೆ ತೆಳ್ಳಗೆ ಕಟ್ ಮಾಡಿ ಹಾಕ್ತಿದ್ದೀನಿ. ಇದು ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಹಾಗೆಯೇ ಇದೇ ಮೇನ್ ಗ್ರೇವಿಗೆ ಥಿಕ್ನೆಸ್ ಕೊಡೋದು, ಹಾಗೆ ಟೇಸ್ಟ್ ಕೊಡೋದು. ಗ್ರೇವಿ ಜಾಸ್ತಿ ಬೇಕಾದಷ್ಟು ನೀವು ಈರುಳ್ಳಿ ಟೊಮ್ಯಾಟೊ ಇನ್ಕ್ರೀಸ್ ಮಾಡ್ಕೋಬೋದು. ನಿಮಗೆ ಗ್ರೇವಿ ತುಂಬ ಜಾಸ್ತಿ ಬೇಡ, ಡ್ರೈ ಇಷ್ಟ ಅಂದರೆ ಈರುಳ್ಳಿ ಟೊಮ್ಯಾಟೊ ಕ್ವಾಂಟಿಟಿನ ಕಡಿಮೆ ಕೂಡ ಮಾಡ್ಕೋಬೋದು. ಪಕ್ಕದಲ್ಲಿ ಏನು ಘೀ ರೈಸ್ ಪ್ರಿಪೇರ್ ಆಗ್ತಾ ಇದೆ, ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಇನ್ನೊಂದು ಸಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಆಲ್ಮೋಸ್ಟ್ ಒಂದು 70% ವಾಟರ್ ಎಲ್ಲ ಅಬ್ಸಾರ್ಬ್ ಆಗಿದೆ. ಇದನ್ನು ಮುಚ್ಚಿಟ್ಟು ಕುಕ್ ಮಾಡಿದ್ರೆ ಸಾಕು, ಸಿಮ್ಮಿಗೆ ಮಾಡಿ ಚೆನ್ನಾಗಿ ಎಲ್ಲ ನೀರು ಅಬ್ಸಾರ್ಬ್ ಆಗಿ ಅರಳ್ಕೊಳ್ಳುತ್ತೆ. ಅದಾದಮೇಲೆ ನಾವು ಫೋರ್ಕಿಂದ ಅದನ್ನು ಸ್ವಲ್ಪ ಬಿಡಿ ಮಾಡ್ಬೋದು. ಈಗ ನಾನು ಈ ಕಡೆ ಇದಕ್ಕೆ ಅಂದರೆ ಗ್ರೇವಿಗೆ 1/4 ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕಿದ್ದೀನಿ. ಹಾಗೆಯೇ ಒಂದು ಅರ್ಧದಿಂದ 1/4 ಬೌಲಷ್ಟು ಮೊಸರು ಹಾಕಿದ್ದೀನಿ. ಈ ಮೊಸರು ಕೂಡ ನಮಗೆ ಗ್ರೇವಿಗೆ ಥಿಕ್ನೆಸ್ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಸ್ವಲ್ಪ ಅರಿಶಿನದ ಪುಡಿ ಕೂಡ ಹಾಕ್ತಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕಾಗಿ ಒಂಥರ ಥಿಕ್ ಗ್ರೇವಿ ಕನ್ಸಿಸ್ಟೆನ್ಸಿ ಬರೋವರೆಗೂ
ಮುಚ್ಚಿಟ್ಟು ಕುಕ್ ಮಾಡ್ತಾ ಇದ್ದೀನಿ. ಇದನ್ನು ಬಾಸ್ಮತಿ ರೈಸ್ ಕೂಡ ಯೂಸ್ ಮಾಡಿ ಮಾಡ್ಬೋದು, ಬಟ್ ಅಥೆಂಟಿಕ್ ಕೇರಳ ಟೇಸ್ಟ್ ಬರಬೇಕು ಅಂದರೆ ನೀವು ಈ ಜೀರಾ ಸಾಂಬಾರ್ ರೈಸೇ ಯೂಸ್ ಮಾಡಿದ್ರೆ ಒಳ್ಳೆಯದು. ಈಗ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಅಂದರೆ ಒಂದು ಏಲಕ್ಕಿ ಮತ್ತು ಅರ್ಧದಿಂದ 1/4 ಟೀ ಸ್ಪೂನಷ್ಟು ಬಡೆ ಸೋಂಪನ್ನ ಚೆನ್ನಾಗಿ ಕ್ರಷ್ ಮಾಡಿ ಕುಟ್ಟಿ ಹಾಕ್ತಾ ಇದ್ದೀನಿ. ಇದರಿಂದಾನೇ ಅಥೆಂಟಿಕ್ ಟೇಸ್ಟ್ ಬರೋದು. ಇದಕ್ಕೆ ನಾನು 1 ರಿಂದ 2 ಟೀ ಸ್ಪೂನಷ್ಟು ಗರಂ ಮಸಾಲೆ ಪುಡಿ ಹಾಕ್ತಾ ಇದ್ದೀನಿ. ನಿಮಗೆ ಸ್ಟ್ರಾಂಗ್ ಬೇಕಂದರೆ ನೀವು ಜಾಸ್ತಿ ಹಾಕಿ, ಇಲ್ಲಾಂದರೆ 1 ಟೀ ಸ್ಪೂನ್ ಹಾಕಿದ್ರೆ ಸಾಕು. ಈಗ ನೋಡ್ತಿರ್ಬೋದು ನೀವು ಟೊಮ್ಯಾಟೊ ಎಲ್ಲ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿ ಥರ ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿ ಗ್ರೇವಿ ಥರ ಬಂದಿದೆ. ಬಟ್ ಇದರಲ್ಲಿ ಒಂದು ಸ್ವಲ್ಪ ಎಣ್ಣೆ ಎಲ್ಲ ಮೇಲೆ ತೇಲ್ ಬರೋವರೆಗೂ ಪರ್ಫೆಕ್ಟಾಗಿ ಕುಕ್ ಮಾಡಬೇಕು. ಸೊ ಇನ್ನೊಂದು 5 ರಿಂದ 10 ನಿಮಿಷ ಮುಚ್ಚಿಟ್ಟು ಕುಕ್ ಮಾಡ್ತಿದ್ದೀನಿ. ಪಕ್ಕದಲ್ಲಿ ಅಕ್ಕಿ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ಅಂತ. ಆಲ್ಮೋಸ್ಟ್ 95% ಕುಕ್ ಆಗಿದೆ. ಈಗಲೇ ಆಫ್ ಮಾಡ್ತಿದ್ದೀನಿ, ಯಾಕಂದರೆ ಮತ್ತೆ ನಾವು ದಮ್ಮಲ್ಲಿ ಕೂಡ ಕುಕ್ ಮಾಡ್ತೀವಿ. ಇದನ್ನು ನಾನು ಸ್ವಲ್ಪ ಫ್ಯಾನ್ ಕೆಳಗೆ ಇಟ್ಬಿಟ್ಟು ಫ್ಲಫ್ ಅಪ್ ಮಾಡ್ತಾ ಇದ್ದೀನಿ, ಅಂದರೆ ಫೋರ್ಕಿಂದ ಇದನ್ನೆಲ್ಲ ಬಿಡಿ ಬಿಡಿ ಮಾಡ್ತಾ ಇದ್ದೀನಿ. ಈಗ ನೋಡ್ತಿರ್ಬೋದು ಗ್ರೇವಿ ಕೂಡ ನೀವು ಎಣ್ಣೆ ಎಲ್ಲ ಮೇಲೆ ತೇಲ್ ಬಂದಿದೆ. ಇದಕ್ಕೆ ನಾನು ಫುಲ್ ಎಗ್ಗನ್ನೇ ತೊಗೊಂಡು ಒಂದು 4 ಕಡೆ ಸ್ಲಿಟ್ ಮಾಡ್ತಾ ಇದ್ದೀನಿ ಚಾಕುವಿಂದ. ಈ ರೀತಿ ಮಾಡಿ ಹಾಕೋದ್ರಿಂದ ಗ್ರೇವಿ ಎಲ್ಲ ಮೊಟ್ಟೆ ಒಳಗೆ ಅಬ್ಸಾರ್ಬ್ ಆಗುತ್ತೆ. ಸೊ ಎಲ್ಲ ಮೊಟ್ಟೆಗಳನ್ನು ಇದೇ ರೀತಿ ಮಾಡಿ ಹಾಕಿದ್ದೀನಿ. ಇದಾದಮೇಲೆ ಒಂದು ಸಲ ಮಿಕ್ಸ್ ಮಾಡ್ತಿದ್ದೀನಿ. ತುಂಬ ಸಾಫ್ಟಾಗಿ ಡೆಲಿಕೇಟಾಗಿ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ಮೊಟ್ಟೆ ಎಲ್ಲ ಒಡೆದೋಗುತ್ತೆ, ಕ್ರ್ಯಾಕ್ ಆಗೋಗ್ಬಿಡುತ್ತೆ, ಯಾಕಂದರೆ ನಾವು ಚಾಕುವಿಂದ ಕೂಡ ಸ್ಲೈಟಾಗಿ ಮಾರ್ಕ್ ಮಾಡಿರೋದ್ರಿಂದ. ಈಗ ಇದನ್ನೆಲ್ಲ ಕರಿ ಅಬ್ಸಾರ್ಬ್ ಆಗೋವರೆಗೂ ಸಿಮ್ ಮಾಡಿ ನಾನು ಪಕ್ಕಕ್ಕೆ ಇಟ್ಟಿದ್ದೀನಿ. ಈ ಕಡೆ ಬಿರಿಯಾನಿ ರೈಸ್ನ ನೀವು ನೋಡ್ತಿರ್ಬೋದು, ನಾನು ಚೆನ್ನಾಗಿ ಫ್ಲಫ್ ಅಪ್ ಮಾಡಿದ್ದೀನಿ. ಸೆಟ್ಲಾಗಿರೋ ಬಿರಿಯಾನಿ ಅಗಳುಗಳು, ಅಂದರೆ ಅನ್ನದ ಅಗಳುಗಳೆಲ್ಲ ಬಿಡಿ ಬಿಡಿಯಾಗಿದೆ. ಈ ಸ್ಟೇಜಲ್ಲಿ ನಾನು ಇದ್ರ ಮೇಲೆ ಈ ಗ್ರೇವಿನ ಹಾಕ್ತಾಯಿದ್ದೀನಿ, ಯಾಕಂದರೆ ಒಂದು 5 ರಿಂದ 10 ನಿಮಿಷದಲ್ಲಿ ಮೊಟ್ಟೆ ಕೂಡ ಎಲ್ಲ ಕರಿನ ಅಬ್ಸಾರ್ಬ್ ಮಾಡ್ಕೊಂಡಿದೆ. ಇದನ್ನು ನಾವು ಈ ರೈಸ್ ಮೇಲೆ ಸ್ಪ್ರೆಡ್ ಮಾಡ್ತಿದ್ದೀನಿ. ನೀವು ಬೇಕಾದರೆ 1 ಲೇಯರ್ ಕರಿ ರೈಸ್ ಹಾಗೂ ಮಾಡ್ಬೋದು, ಅಥವಾ ಕೆಳಗಡೆ ಕರಿ ಮೇಲೆ ರೈಸ್ 2 ಲೇಯರ್ ಮಾಡ್ಬೋದು, ಅಥವಾ ರೈಸ್ ಕರಿ ಹೀಗೂ ಕೂಡ ಮಾಡ್ಬೋದು. ನಾನು 2 ಲೇಯರ್ ಮಾಡ್ತಾಯಿದ್ದೀನಿ, ಕೆಳಗಡೆ ರೈಸು ಮೇಲ್ಗಡೆ ಕರಿ. ಮಧ್ಯದಲ್ಲಿ ನಾನು ಫಸ್ಟ್ಗೆ ಫ್ರೈ ಮಾಡ್ಕೊಂಡಿಟ್ಕೊಂಡಿರೋಂಥ ಗೋಡಂಬಿ, ದ್ರಾಕ್ಷಿ ಮತ್ತು ಫ್ರೈಡ್ ಆನಿಯನ್ಸ್ನ ಹಾಕ್ತಾಯಿದ್ದೀನಿ. ಮತ್ತು ಮೇಲೂ ಕೂಡ ಹಾಕೋದ್ರಿಂದ ಅರ್ಧದಷ್ಟು ಇವಾಗ ಹಾಕ್ತಾಯಿದ್ದೀನಿ. ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಎರಡೂ ಫ್ರೆಶ್ಶಾಗಿ ಕಟ್ ಮಾಡಿ ಹಾಕಬೇಕು. ಇದರಿಂದ ತುಂಬಾ ಒಳ್ಳೆ ಫ್ಲೇವರ್ ಬರುತ್ತೆ, ಅಥೆಂಟಿಕ್ ಟೇಸ್ಟ್ ಬರುತ್ತೆ. ತುಂಬ ಜಾಸ್ತಿ ಪುದೀನ ಹಾಕೋಕ್ಕೆ ಹೋದರೆ ಕಹಿ ಆಗೋಗುತ್ತೆ. ಮೀಡಿಯಮಾಗಿ ಹಾಕ್ತಾಯಿದ್ದೀನಿ. ಸಣ್ಣ ಎಲೆಗಳನ್ನ ಮಾತ್ರ ಹಾಕ್ತಿದ್ದೀನಿ, ಕಡ್ಡಿ ಹಾಕ್ತಾಯಿಲ್ಲ. ಹಾಗೆ ಕೊತ್ತಂಬರಿ ಸೊಪ್ಪನ್ನ ಕೂಡ ಈವನಾಗಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಈಗ ನಾನು ಮೊಟ್ಟೆ ಗ್ರೇವಿನ ಇದ್ರ ಮೇಲೆ ಈವನ್ನಾಗಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ನೀವು ತುಂಬ ಸ್ಟ್ರಾಂಗ್ ಬೇಕಂದರೆ ಗ್ರೇವಿ ಜಾಸ್ತಿ ಮತ್ತು ಅಕ್ಕಿ ಕಡಿಮೆ ಹಾಕಿ, ಮೀಡಿಯಮ್ ಬೇಕಂದರೆ 2 ಈಕ್ವಲ್ ಕ್ವಾಂಟಿಟಿ. ನಿಮ್ಗೆ ಇನ್ನೂ ತುಂಬ ಡ್ರೈ ಬೇಕಂದರೆ ರೈಸ್ ಜಾಸ್ತಿ, ಗ್ರೇವಿ ಕಡಿಮೆ. ನಾವು ಮಾಡಿದ್ದು ಮೀಡಿಯಮ್ ಆಗಿತ್ತು, ತುಂಬ ಸ್ಟ್ರಾಂಗು ಅಲ್ಲ, ತುಂಬ ಲೈಟ್ ಕೂಡ ಅಲ್ಲ. ಸೊ ಇದನ್ನು ನಾನು ಈವನಾಗಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಇದ್ರ ಮೇಲೆ ಇನ್ನೊಂದು ಲೇಯರು ಗೋಡಂಬಿ, ದ್ರಾಕ್ಷಿ, ಫ್ರೈಡ್ ಆನಿಯನ್ಸ್, ಹಾಗೆಯೇ ಕೊತ್ತಂಬರಿ ಮತ್ತು ಪುದೀನ. ನೀವು ಬೇಕಂದರೆ ಕೇವ್ರ ವಾಟರ್ ಅಂತ ಬರುತ್ತಲ್ಲ, ಅದು ಕೂಡ ಹಾಕ್ಬೋದು, ಬಿರಿಯಾನಿ ಎಸೆನ್ಸ್ ಕೂಡ ಹಾಕ್ಬೋದು. ಬಟ್ ಜೀರಿಗೆ ಸಾಂಬಾರ್ ರೈಸ್ ಯೂಸ್ ಮಾಡಿರೋದ್ರಿಂದ ಅದರಲ್ಲೇ ತುಂಬ ಒಳ್ಳೆ ಸ್ಮೆಲ್ ಇರುತ್ತೆ. ನೀವು ಅದು ಯಾವುದು ಎಸೆನ್ಸ್ ಹಾಕ್ತಿದ್ರೂ ಕೂಡ ಅಥೆಂಟಿಕ್ ಟೇಸ್ಟ್ ಬರುತ್ತೆ. ಈಗ ಇದನ್ನೆಲ್ಲ ಸ್ಪ್ರೆಡ್ ಮಾಡಿ ನಾನು ದಮ್ಮಲ್ಲಿ ಮುಚ್ಚಿಡ್ತಾ ಇದ್ದೀನಿ. ಮುಚ್ಚಿಡಬೇಕಾದ್ರೆ ನೀವು ಸೀಲ್ ಮಾಡೋದಕ್ಕೆ ಗೋಧಿ ಹಿಟ್ಟನ್ನು ಕೂಡ ಯೂಸ್ ಮಾಡ್ಬೋದು, ಕಲಸಿರೋ ಗೋಧಿ ಹಿಟ್ಟು, ಅಥವಾ ಅಲ್ಯೂಮಿನಿಯಂ ಫಾಯಿಲ್ ಕೂಡ ಯೂಸ್ ಮಾಡ್ಬೋದು, ಅಥವಾ ಲಿಡ್ ಮೇಲೆ ಯಾವುದಾದ್ರೂ ಭಾರವಾದ ವಸ್ತು ಕೂಡ ಇಡ್ಬೋದು. ಅದರಿಂದ ಒಳಗಿರೋ ಅಂಥ ಸ್ಟೀಮು ಎಸ್ಕೇಪ್ ಆಗೋದಿಲ್ಲ ಹೊರಗಡೆ. ಈಗ ನಾನು ಇದ್ರ ಮೇಲೆ ಒಂದು ಭಾರದ ಕಲ್ಲಿಡ್ತಾ ಇದ್ದೀನಿ. ಇದರಿಂದ ಒಳ್ಳೆ ದಮ್ಮಿಂದ ಸ್ಟೀಮಲ್ಲಿ ಚೆನ್ನಾಗಿ ಕುಕ್ ಆಗುತ್ತೆ. ಈಗ ಇದನ್ನು ಓಪನ್ ಮಾಡಿ ನೋಡೋಣ ಒಳಗಡೆ ಹೇಗಾಗಿದೆ ಅಂತ. ಪರ್ಫೆಕ್ಟಾಗಿ ಕುಕ್ ಆಗಿದೆ. ಫ್ರೆಶ್ ಪುದೀನ ಮತ್ತು ಕೊತ್ತಂಬರಿ ಸ್ಮೆಲ್ಲಿಂದ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಬಿರಿಯಾನಿ. ಈಗ ಇದನ್ನು ನಾವು ಫುಲ್ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು. ಸರ್ವ್ ಮಾಡುವಾಗ ಸ್ವಲ್ಪ ವೈಟ್ ಅಗಳು ಕೂಡ ಕಾಣಿಸ್ತಾ ಇರಬೇಕು, ಸ್ವಲ್ಪ ಗ್ರೇವಿಯಲ್ಲಿ ಮಿಕ್ಸ್ ಆಗಿರೋ ಅಗಳುಗಳು ಕೂಡ ಕಾಣಿಸ್ತಾ ಇರಬೇಕು. ಇದನ್ನು ನಾವು ಅಥೆಂಟಿಕ್ಕಾಗಿ ಕೇರಳ ರೆಸ್ಟೋರೆಂಟಲ್ಲಿ ಹೇಗೆ ಸರ್ವ್ ಮಾಡ್ತಾರೋ ಬಿರಿಯಾನಿನ ಆ ರೀತಿ ಸರ್ವ್ ಮಾಡೋಣ. ಕೆಳಗಡೆ ಮೊಟ್ಟೆ ಹಾಕಿ ಅದ್ರ ಮೇಲೆ ಬಿರಿಯಾನಿ ರೈಸ್ನ ಈ ರೀತಿ ಸ್ಪ್ರೆಡ್ ಮಾಡಿ ಸ್ವಲ್ಪ ಪ್ರೆಸ್ ಮಾಡಿ ಪ್ಲೇಟ್ ಮೇಲೆ ಇಟ್ಟು ಉಲ್ಟಾ ಮಾಡಿದ್ರೆ ಅಥೆಂಟಿಕ್ಕಾಗಿ ಇದೇ ರೀತಿ ಸರ್ವ್ ಮಾಡ್ತಾರೆ ಕೇರಳ ಹೋಟೆಲಲ್ಲಿ. ಇದ್ರ ಜೊತೆ ಪಾಪಡ್ ಕೊಡ್ತಾರೆ, ಹಾಗೆ ಪುದೀನ ಚಟ್ನಿ ಕೂಡ ಕೊಡ್ತಾರೆ. ಬಟ್ ಅದೆರಡು ನಾವು ಮಾಡಿಲ್ಲ. ಜಸ್ಟ್ ಈರುಳ್ಳಿ ಫ್ರೆಶ್ ಆಗಿ ಕಟ್ ಮಾಡಿರೋಂಥ ಈರುಳ್ಳಿನ ನೆಂಚ್ಕೊಂಡು ತಿಂದ್ವಿ. ತುಂಬಾ ಟೇಸ್ಟಿಯಾಗಿತ್ತು. ನೀವು ಕೂಡ ಇದು ಮನೆಯಲ್ಲೇ ಇರೋವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮಾಡ್ಬೋದು. ಸೊ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ಸಲ್ಲಿ ಬರೆಯೋದು ಮರಿಬೇಡಿ. ನೆಕ್ಸ್ಟ್ ಡೇ ನಾವು ಹೊರಗಡೆ ಟ್ರಿಪ್ ಹೋಗೋರಿದ್ವಿ. ಸೊ ಎಲ್ಲ ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ.
ಪ್ಯಾಕಿಂಗಿಗೆ ಎಸೆನ್ಷಿಯಲ್ ಆಗಿ ನಾವು ಯೂಸ್ ಮಾಡುವಂಥ ಟ್ರಾಲಿ ಬ್ಯಾಗ್ಸ್ ಆಗಿರ್ಬೋದು, ಅಥವಾ ಸಣ್ಣ ಸಣ್ಣ ಮೇಕಪ್ ಐಟಮ್ಸು ಅಥವಾ ಶ್ಯಾಂಪು ಇದನ್ನೆಲ್ಲ ಸ್ಟೋರ್ ಮಾಡುವಂಥ ಬ್ಯಾಗ್ಸ್ ಏನೇನು ಯೂಸ್ ಮಾಡ್ತೀನೋ ಆ ಎಲ್ಲ ಪ್ರಾಡಕ್ಟ್ಸ್ದು ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಯಾಕಂದರೆ ತುಂಬ ಜನ ಕೇಳ್ತಾ ಇದ್ರಿ ಯಾವ ರೀತಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ತೊಗೊಂಡೋಗ್ಬೇಕು ನೀಟಾಗಿ. ಫ್ಲೈಟಲ್ಲಿ ಎಸ್ಪೆಷಲಿ ಬ್ಯಾಗ್ಗಳನ್ನ ಎಸೆತಿರ್ತಾರೆ, ಅವಾಗೇನು ಒಳಗಡೆ ಇರೋ ಐಟಮ್ಸ್ಗೇನು ಆಗಬಾರ್ದು ಅಂದರೆ ಯಾವ ರೀತಿ ಅಂತ ಸ್ಟ್ರಾಂಗ್ ಆಗಿರೋಂಥ ಬ್ಯಾಗ್ಸು ಪೌಚಸ್ನ ಯೂಸ್ ಮಾಡಬೇಕು ಅಂತ ಅದು ನಿಮಗೆ ಹೆಲ್ಪ್ ಆಗ್ಬೋದು ಅಂತ ಆ ಪ್ರಾಡಕ್ಟ್ಸ್ಗಳನ್ನ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಈಗ ನಾನು ಒಂದಷ್ಟು ಡ್ರೆಸ್ಸಸ್ಸು ಮತ್ತು ಏನೇನು ಬೇಕೆಲ್ಲ ಪ್ಯಾಕ್ ಮಾಡಿದ್ದಾಯಿತು. ನೆಕ್ಸ್ಟ್ ಡೇ ಬೆಳಗ್ಗೆ ನಾವು ತೊಗೊಂಡು ಹೋಗ್ತಿರೋ ಐಟಮ್ಸ್ ಏನೇನು ಅಂತ ತೋರಿಸ್ತಾ ಇದ್ದೀನಿ. ಎಲ್ಲ ರೆಡಿಯಾಗಿದೆ, ಬಾಗ್ಲ ಹತ್ರ ಇಟ್ಟು ರೆಡಿ ಮಾಡಿದ್ದೀವಿ. ದಾರಿಯಲ್ಲಿ ತಿನ್ನೋದಕ್ಕೆ ಸ್ವಲ್ಪ ಫ್ರೂಟ್ಸ್ ಆ್ಯಂಡ್ ಸ್ನ್ಯಾಕ್ಸ್ ತೊಗೊಂಡಿದ್ದೀವಿ. ಹಾಗೆ ನನ್ನ ಹ್ಯಾಂಡ್ ಬ್ಯಾಗು, ಒಂದು ಬ್ಯಾಕ್ ಪ್ಯಾಕ್, ಅದರಲ್ಲಿ ಲ್ಯಾಪ್ಟಾಪು, ಚಾರ್ಜರ್ಸ್ ಏನೇನು ಬೇಕೋ ಎಲ್ಲನೂ, 2 ಕಿಟ್ ಬ್ಯಾಗ್ಸು, ಒಂದು ನನಗೆ ಟ್ರಾಲಿ ಬ್ಯಾಗು, ಒಂದು ಕಾರ್ತಿಕ್ ಬಟ್ಟೆಗಳ ಟ್ರಾಲಿ ಬ್ಯಾಗು. ನಾವು ಆಲ್ಮೋಸ್ಟ್ 1 ವೀಕಿಗೆ ಹೋಗ್ತಿರೋದ್ರಿಂದ ತುಂಬ ಬಟ್ಟೆಗಳಿದ್ರೆ ಇಬ್ಬರು ಸಪ್ರೇಟ್ ಒಂದು ಬ್ಯಾಗ್ ತೊಗೊಂಡಿದ್ದೀವಿ. ನಾವು 2-3 ಡೇಸ್ಗೆ ಹೋಗೋಗಿದ್ರೆ ಒಂದು ಟ್ರಾಲಿ ಬ್ಯಾಗಲ್ಲೇ ಇಬ್ಬರದ್ದು ಆಗೋಗುತ್ತೆ. ಸೊ ಈಗೆಲ್ಲ ಲಗೇಜ್ ಕೆಳಗೆ ತೊಗೊಂಡೋಗಿ ಕಾರಲ್ಲಿ ಇಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ನಮ್ಮೆಲ್ಲ ವ್ಲಾಗ್ಸ್ನು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.